ನಿಮಗೆಲ್ಲ ಗೊತ್ತೈತಿ ಕ್ಯಾನ್ಸರ್ ಎಷ್ಟು ಅಪಾಯಕಾರಿ ಅಂತಂದು. ಈಗಿನ ಕಾಲದಾಗ BP ಶುಗರ್ ಎಷ್ಟು ಕಾಮನ್ ಅಲ್ಲ, ಅದೇ ಥರ ಕ್ಯಾನ್ಸರ್ ಸಹ ಭಾಳ ಸರ್ವೇ ಸಾಮಾನ್ಯ ಆಗಿಬಿಟ್ಟೈತಿ. ಅದ್ರ ಜೊತೆಗೆ ಜನಗಳಿಗೆ ಇದ್ರ ಬಗ್ಗೆ ತಪ್ಪು ಕಲ್ಪನೆ ಭಾಳ ಐತಿ. ಇದ್ರ ಬಗ್ಗೆ ಕರೆಕ್ಟಾಗಿ ಅವ್ರಿಗೆ ಏನೂ ಗೊತ್ತಿಲ್ಲ. ಹಾಗಾಗಿ ಅವ್ರ ಬಗ್ಗೆ ಜಾಗೃತಿ ಮೂಡಿಸ್ಬೇಕಂತಲೇ ಫೆಬ್ರವರಿ 4ಕ್ಕೆ ಪ್ರತಿ ವರ್ಷ ವಿಶ್ವ ಕ್ಯಾನ್ಸರ್ ದಿನ ಅಂತಂದು ಆಚರಿಸ್ತಾರೆ. ಹೌದು, ಹಂಗಾರೆ ಈ ವಿಡಿಯೋದಾಗ ಇವತ್ತು ಏನು ನೋಡೋಣಪ್ಪ ಅಂತಂದ್ರೆ ಕೆಲವೊಂದು ಕ್ಯಾನ್ಸರ್ ಬಗ್ಗೆ ಇರತಕ್ಕಂಥ ಮಿಥ್ಗಳು ಅಂದರೆ ತಪ್ಪು ತಿಳುವಳಿಕೆಗಳನ್ನು ಈ ವಿಡಿಯೋದಾಗ ತಿಳ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ವೈದ್ಯ ಕನ್ನಡಿಗ. ಮೊದಲೇದಾಗಿ ಕ್ಯಾನ್ಸರ್ ಅಂದ್ರೆ ನಮಗೆ ಸಾವು ಖಚಿತ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಇವಾಗ ಟೆಕ್ನಾಲಜಿ ಭಾಳ ಮುಂದೋಗೈತಿ, ಟ್ರೀಟ್ಮೆಂಟ್ ಭಾಳ ಅಡ್ವಾನ್ಸ್ಡ್ ಆಗೈತಿ, ಆದ್ದರಿಂದ ಸಾವು ಖಚಿತ ಅಲ್ಲದನ್ನು ನಾವು ತಿಳ್ಕೊಬೇಕು. ಆಮೇಲೆ ಎರಡನೇದಾಗಿ ಕ್ಯಾನ್ಸರ್ ಕಂಟೇಜಿನಸ್ ಅಂತಂದರೆ ಒಬ್ಬರಿಂದ ಒಬ್ಬರಿಗೆ ಹರಡತಕ್ಕಂಥ ಸಾಂಕ್ರಾಮಿಕ ರೋಗ ಅಂತ ಮಂದಿ ತಿಳ್ಕೊಂಡರು. ಇದು ಅಲ್ಲ, ಇದು ತಪ್ಪು ಕಲ್ಪನೆ. ಮೂರನೇದೇನಪ್ಪ ಅಂತಂದರೆ ಶುಗರ್ ಜಾಸ್ತಿ ಆಯ್ತಂದ್ರೆ ಅಂಥವ್ರಿಗೆ ಕ್ಯಾನ್ಸರ್ ಬರುತ್ತೆ ಅನ್ನೋದು ತಪ್ಪು ತಿಳುವಳಿಕೆ ಭಾಳ ಮಂದಿಗೆ ಐತಿ. ಆಮೇಲೆ ನಾಲ್ಕನೇದು ಏನಪ್ಪ ಅಂತಂದರೆ ಕ್ಯಾನ್ಸರ್ಗೆ ಏನು ಟ್ರೀಟ್ಮೆಂಟ್ ತೊಗೊತೀನಿ, ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳೋದ್ರಿಂದ ಭಾಳಷ್ಟು ಸೈಡ್ ಎಫೆಕ್ಟ್ ಅಂತಂದು ಮಂದಿ ತಿಳ್ಕೊಂತಾರೆ. ಆಮೇಲೆ ಐದನೇದು ಏನಪ್ಪ ಅಂತಂದರೆ ಕ್ಯಾನ್ಸರಿಗೆ ಮಾಡತಕ್ಕಂಥ ಕೆಲವೊಂದು ಸರ್ಜರಿಗಳು ಮತ್ತು ಬಯಾಪ್ಸಿಗಳು ಕ್ಯಾನ್ಸರ್ನ ಸ್ಪ್ರೆಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾವೆ ಅಂತ ಭಾಳಷ್ಟು ಮಂದಿ ತಿಳ್ಕೊಂಡಿರ್ತಾರೆ, ಅದು ಸುಳ್ಳು. ಆಮೇಲೆ ಆರನೇದಾಗಿ ಏನಪ್ಪ ಅಂತಂದರೆ ಕೆಲವೊಂದು ಹರ್ಬಲ್ ಮೆಡಿಸಿನ್ಸ್, ಆಯುರ್ವೇದಿಕ್ ಮೆಡಿಸಿನಿಂದ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅನ್ನೋದನ್ನು ಶುದ್ಧ ಸುಳ್ಳು. ಆಮೇಲೆ ಏಳನೇದಪ್ಪ ಅಂತಂದರೆ ನಿಮ್ಮ ಮನೆಗೆ ಯಾರಿಗೂ ಬಂದಿಲ್ಲಪ್ಪ ಕ್ಯಾನ್ಸರ್ ಅಂತಂದ್ರೆ ನನಗೂ ಬರೋಂಗಿಲ್ಲ ಅಂತ ಅನ್ನೋದು ಇದೊಂದು ತಪ್ಪು ತಿಳುವಳಿಕೆ. ಎಂಟನೇದು ಏನಪ್ಪ ಅಂತಂದರೆ ಸಣ್ಣ ಮಕ್ಕಳಿಗೆ ಅಥವಾ ಯಂಗ್ ಪೀಪಲ್ ಇದ್ದವರಿಗೆ ಇದು ಬರೋಂಗಿಲ್ಲ, ಕ್ಯಾನ್ಸರ್ ಬರೋಂಗಿಲ್ಲ ಅಂತಂದು ಭಾಳಷ್ಟು ಜನ ತಿಳ್ಕೊಂಡಿರ್ತಾರೆ, ವಯಸ್ಸಾದ್ರೆ ಕಷ್ಟ ಬರ್ತದೆ ಅಂತ ತಿಳ್ಕೊಂಡಿರ್ತಾರೆ. ಇದು ನಮ್ಮ ತಪ್ಪು ತಿಳುವಳಿಕೆ. ಆಗ ಒಂಬತ್ತನೇದು ಏನಪ್ಪ ಅಂತಂದರೆ ಕ್ಯಾನ್ಸರ್ ಬಂದ ಮೇಲೆ ಅವರು ಮೊದಲಿನ ಥರ ಆಗಂಗಿಲ್ಲ, ಅವ್ರ ಲೈಫ್ನ ಹಾಳಾಗೋಕತ್ತೆ, ಅವ್ರ ಜೀವನ ಹಾಳಾಗೋದ್ರಿಂದ ತಿಳ್ಕೊಂಡಿರ್ತಾರೆ. ಇದು ಸುಳ್ಳು. ಈಗೆಲ್ಲ ಟೆಕ್ನಾಲಜಿ ಆಮೇಲೆ ಟ್ರೀಟ್ಮೆಂಟ್ ಭಾಳ ಅಡ್ವಾನ್ಸ್ ಆಗಿರೋದ್ರಿಂದ ಅವ್ರು ಮೊದಲಿನ ಥರನೂ ಆಗುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಕೊನೆಯದಾಗಿ ಏನಪ್ಪ ಅಂತಂದರೆ ಫೋನ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತಂದು ಕೆಲವೊಂದು ಕಡೆ ನೋಡಿರ್ತೀರಿ, ಕೆಲವೊಂದು ಕಡೆ ಕೇಳಿರ್ತೀರಿ. ಇದು ಶುದ್ಧ ಸುಳ್ಳು. ಅನೇಕ ಖ್ಯಾತನಾಮರು ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಅದರಿಂದ ಗುಣಮುಖರಾಗಿ ಬಂದರು. ಆದರೆ ಯಾರ್ಯಾರಪ್ಪ ಅಂತಂದ್ರೆ ಮೇನು ಸೊನಾಲಿ ಬೇಂದ್ರೆ, ಸಂಜಯ್ ದತ್, ಆಮೇಲೆ ಖ್ಯಾತ ಕ್ರಿಕೆಟಿಗ ಯುವರಾಜ್ ಸಿಂಗ್, ಆಮೇಲೆ ಮನೀಷಾ ಕೊಯಿರಾಲಾ ಅಂತಂದು ಅವರೆಲ್ಲ ಯಾಕ್ರಿ ನಮ್ಮ ಕರ್ನಾಟಕ ಚಕ್ರವರ್ತಿ ಶಿವರಾಜ್ ಕುಮಾರ್ ಸಹ ಇತ್ತೀಚೆಗೆ ಕ್ಯಾನ್ಸರಿಂದ ಬಳಲಿ ಅವರು ಟ್ರೀಟ್ಮೆಂಟ್ ತೊಗೊಂಡು ಇವಾಗ ಗುಣಮುಖರಾಗಿ ಆರಾಮಾಗಿದ್ದಾರೆ. ಇವ್ರನ್ನೆಲ್ಲ ನೀವು ಸ್ಫೂರ್ತಿಯಾಗಿ ತಗೋಬೇಕು. ಯಾರಾದರೂ ಕ್ಯಾನ್ಸರ್ ಪೇಷಂಟ್ ಇದ್ದರೆ ಅವರಿಗೆ ಧೈರ್ಯವನ್ನು ತುಂಬಬೇಕು. ಅದೇ ರೀತಿಯಾಗಿ ಕ್ಯಾನ್ಸರ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ತಪ್ಪು ತಿಳುವಳಿಕೆಗಳನ್ನು, ಜನರಲ್ಲಿ ಇರ್ತಕ್ಕಂಥ ತಪ್ಪು ತಿಳುವಳಿಕೆಗಳನ್ನು ನೀವು ಹೋಗಲಾಡಿಸ್ಬೇಕು, ಜಾಗೃತಿಯನ್ನು ಮೂಡಿಸ್ಬೇಕು. ಇಲ್ಲಿ ಕೊನೆಯದಾಗಿ ನಾವು ತಿಳ್ಕೊಬೇಕು ಏನಪ್ಪ ಅಂತಂದರೆ ನಮ್ಮ ಹೋರಾಟ ಯಾವಾಗಿದ್ದರೂ ರೋಗಗಳ ವಿರುದ್ಧ ಅಲ್ಲ. ಈಗೇನಾದರೆ ನಮ್ಮ ಈ ವಿಡಿಯೋ ಇಷ್ಟ ಆಗೈತೆ ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ, ನಿಮ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.